ಸೂಪರ್. ಯಾರು ಬಂದರಲ್ಲ ಹಬ್ಬ ಅನ್ಬೇಕು. ಮನೆ ದೇವರಾಗಿರುವ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಮೊಮ್ಮಕ್ಕಳದು ಎಲ್ಲಿ ಇಡೋದು ಚಪ್ಪಲ್ ಮೇಡಮ್? ಬೇಗ ಬನ್ನಿ ಊಟಕ್ಕೆ. ಹೊಸ ಮನೆಯಲ್ಲಿ ಭರ್ಜರಿ ಊಟ ಇವತ್ತು. ಮನೆ ಫುಲ್ ಕೋಲ್ಡ್ ಇದೆಯಾ? ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಹೋಮ್ ಟೂರ್ ವಿಡಿಯೋ ನೋಡಿದ್ರಿ. ಮನೆಯಲ್ಲಿ ಎಷ್ಟೊಂದು ಇನ್ಸ್ಟಾಲೇಷನ್ ಬಾಕಿ ಇದೆ. ಟಿ ವಿ, ಫ್ರಿಡ್ಜ್, ಒಂದಷ್ಟು ಐಟಮ್ಸ್ ಎಲ್ಲ ಬರುತ್ತೆ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಬೇರೆ ಕೊಡಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಪೇಂಟ್ ಎಲ್ಲ ಇಲ್ಲಿ ತನಕ ಬಂದು ಫುಲ್ ಪ್ಯಾಚ್ ಇತ್ತು. ಅದನ್ನೆಲ್ಲ ಇವತ್ತು ನೀಟಾಗಿ ಕ್ಲೀನ್ ಮಾಡಿಸಿದ್ದೀವಿ. ಗಲೀಜಿತ್ತು, ಫುಲ್ ವಿಂಡೋ ನೋಡೋದಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಕಾಣಿಸ್ತಾ ಇದೆಯಾ ಎಷ್ಟು ಪೇಂಟ್ ಇತ್ತು ಅಂದರೆ ಅಲ್ಲಿ ಎಲ್ಲ. VUK ಸರ್ವಿಸ್ ಅವರು 3ನೇ ಸತಿ ಬಂದು ಮನೇನ ಕ್ಲೀನ್ ಮಾಡಿ ಕೊಡ್ತಾ ಇರೋದು ಗೊತ್ತಾ. ಬಿಕಾಸ್ ಅಷ್ಟು ಡೀಪ್ ಕ್ಲೀನಿಂಗ್ ನಾನು ಕೇಳಿದ್ದೀನಿ ಅವ್ರ ಹತ್ರ. ಇನ್ನು ನೆಕ್ಸ್ಟ್ ಶೂ ರ್ಯಾಕ್ ಇನ್ಸ್ಟಾಲೇಷನ್ ಜೊತೆಗೆ ಬಟ್ಟೆ ಒಣಗಾಕೋದಕ್ಕೆ ನಿಮಗೆ ಜಾಗ ಇರಲ್ಲಲ್ವಾ, ಬಾಲ್ಕನಿ ಚಿಕ್ಕದಾಯಿತು ಅಂತ ಕೇಳಿದ್ರಿ ಅಲ್ವಾ. ಸೊ ಅದಕ್ಕೂ ಉತ್ತರ ಸಿಗುತ್ತೆ. ಸೊ ಶೂ ರ್ಯಾಕ್ಗೆ ಈ ಥರ ಪ್ಲ್ಯಾನ್ ಮಾಡಿದ್ದೀವಿ ಬಾಲ್ಕನಿಯಲ್ಲಿ. ಡೈನಮಿಕ್ ಮಾರ್ಕೆಟಿಂಗ್ ಟೀಮಿಂದ 2 ಸಿಗುತ್ತೆ ಅಂತ 2 ಒಂದೇ ಕಡೆನೇ ಆಯ್ಕೆ ಮಾಡ್ಕೊಂಡಿದ್ದಾಯಿತು. ಸೊ ಇದು ಯುಟಿಲಿಟಿ ಜಾಗ ಇಲ್ಲೂ ಹಾಕ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮೇನ್ ಬಾಲ್ಕನಿ ಏರಿಯಾ ಇದೆಯಲ್ಲ ಅಲ್ಲೂ ಹಾಕ್ತಾ ಇದ್ದಾರೆ. ಸೊ 2 ಕಡೆ ಬಟ್ಟೆ ಒಣಗಿ ಹಾಕೋದಕ್ಕೆ ಸ್ಪೇಸ್ ಸಿಗ್ದಂಗೆ ಆಯ್ತಲ್ವಾ. ಫೈನಲಿ ಅಟ್ಲೀಸ್ಟ್ 60 ಪೇರ್ಸ್ ಇಡುವಂಥ ಶೂ ರ್ಯಾಕ್ ಆಯಿತು. ಆ್ಯಂಡ್ ಇಲ್ಲಿ 12 ರಾಡ್ಸ್ ಇದೆ ಬಟ್ಟೆ ಡ್ರೈ ಮಾಡೋದಕ್ಕೆ. ಸೊ 2 ವಿಷಯದಲ್ಲೂ ಸಾರ್ಟೆಡ್. ಸೊ ಈ ಮನೆಗೆ ಬರೋ ಮುಂಚೆ ಎಲ್ಲನೂ ರೆಡಿಯಾಗಿರಬೇಕು ಅಂತ. ಇಲ್ಲಾಂದರೆ ಮನೆಗೆ ಬಂದಮೇಲೆ ಆಮೇಲೆ ಗ್ಯಾಸ್ ಅವ್ರು ಬರೋದು, ವಾಟರ್ ಪ್ಯೂರಿಫೈಯರ್ ಅವ್ರು ಬರೋದು, ಇನ್ನು ಮತ್ತೊಬ್ಬರು ಬರೋದು, ಮತ್ತೆ ಗುರ್ರ ಡ್ರಿಲ್ಲಿಂಗ್ ಮಾಡೋದು, ಮತ್ತೆ ಧೂಳಾಗೋದು ಬೇಡ ಅಂತ ಎಲ್ಲ ಮುಂಚೆನೇ ಮಾಡಿಸ್ತಾ ಇದ್ದೀನಿ. ನಾಳೆ ಶಿಫ್ಟಿಂಗ್ ನಮ್ಮದು 3 ರೌಂಡ್ ಆಫ್ ಕ್ಲೀನಿಂಗ್ ಆಗಿದೆ. ಫಸ್ಟ್ ಟೈಮ್ VUK ಸರ್ವಿಸ್ ಅವರು ಬಂದರು, ಫುಲ್ ಕ್ಲೀನ್ ಮಾಡಿ ಹೋದರು. ಅದಾದಮೇಲೂ ಒಂದಷ್ಟು ಲೈಟ್ ಫಿಕ್ಸಿಂಗ್ ಅಂತೆಲ್ಲ ಇತ್ತು, ಅವರೊಂದಷ್ಟು ಡಸ್ಟ್ ಮಾಡಿದ್ರ. ಆಮೇಲೆ ಎಲೆಕ್ಟ್ರಿಷಿಯನ್ ಅವರು ಬಂದರು, ಒಂದು ಸ್ವಲ್ಪ ಅವ್ರದ್ದು ಕೆಲಸ ಇತ್ತು, ಪ್ಲಂಬಿಂಗ್ ಅಲ್ಲಿ ಕೆಲಸ ಇತ್ತು ಅಂತ. ಅದಾದಮೇಲೆ ನಾನು ಮತ್ತೆ ಇಬ್ಬರನ್ನ ಕರೆಸ್ತೆ ಆಯಿತಾ. ಯಾಕೆ ಗೊತ್ತಾ, ನಮಗೆ ಹೋಮ್ ಟೂರ್ ಮಾಡಬೇಕಾಗಿತ್ತಾ, ಹಿಂದಿನ ದಿನ ಕ್ಲೀನಿಂಗ್ ಆಗಬೇಕಾಗಿತ್ತು. ಮನೆ ಇಡೀ ಗಲೀಜಾಗಿದೆ. ಮತ್ತು ಆ ಇಬ್ಬರು ಹುಡುಗರು ರಾತ್ರಿ ಬಂದು ಹೆಂಗೋ ಆನ್ಲೈನಲ್ಲಿ ಹುಡುಕಿ, ಅದು ಬೇರೆ ಒಂದು ಸ್ಟೋರಿ ಆಗಿತ್ತು. ಅರ್ಬನ್ ಕಂಪನಿಯವ್ರನ್ನ ಕರೆಸ್ದೆ, ಅವ್ರು ಮಾಡಿದ್ರು. ಆ ಹುಡುಗಿರು ಮಧ್ಯದಲ್ಲಿ ಓಡೋದ್ರು, ಅವ್ರದ್ದೇನೋ ಸಮಸ್ಯೆ ಆಯಿತು ಅಂತ. ಸರಿನಪ್ಪ ಅಂತ ಬೇರೆಯವ್ರನ್ನ ಬುಕ್ ಮಾಡಿದೆ. ಎಲ್ಲೋ ಲೋಕಲಿ ಒಂದಿಬ್ಬರು ಹುಡುಗರು. ಅರ್ಜೆಂಟಿಗೆ ಯಾರು ಸಿಗ್ತಾರೆ ನಮಗೆ? ಅವ್ರು ಬಂದರು, ಎಲ್ಲ ಕ್ಲೀನ್ ಮಾಡಿ ಹೋದರು. ಇವತ್ತು ಮತ್ತೆ VUK ಸರ್ವಿಸ್ ಅವರು ಪಾಪ ನನಗೋಸ್ಕರ ಅವರ ಟೀಮ್ ಮೆಂಬರ್ನ ಕಳಿಸ್ಕೊಟ್ಟಿದ್ದಾರೆ. ಬಿಕಾಸ್ ನಮ್ಮ ಹಳೆ ಟೀಮ್ ಅವ್ರು ಏನು ಮಾಡಿದ್ದಾರೆ ಗೊತ್ತಾ, ಹಳೆ ಇಂಟೀರಿಯರ್ ಡಿಸೈನರ್ಸ್ ಅವರು ಟೀಮ್ ಮೆಂಬರ್ಸ್ ಯಾರೂ ಚೆನ್ನಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಗೊತ್ತೇ ಇಲ್ಲ ಹೆಂಗೆ ಮಾಡಬೇಕು ಅಂತ. ಪೇಂಟ್ ಮಾಡಬೇಕಾದ್ರೆ ಟೇಪ್ ಎಲ್ಲ ಸೈಡಲ್ಲಿ ಹಾಕಿ ಮಾಡಬೇಕಾ, ಅವ್ರು ಮಾಡಿಲ್ಲ ಹಂಗೆ. ಅದು ವಿಂಡೋಸ್ಗೆಲ್ಲ ಫುಲ್ ಪೇಂಟ್ ಹಚ್ಚೋಗಿದ್ದಾರೆ. ಅದನ್ನು ತೆಗಿಯೋದೇ ಕಷ್ಟ. ಅದಕ್ಕೋಸ್ಕರ ಇವತ್ತು ಸಪ್ರೇಟಾಗಿ ಇವ್ರು ಬಂದು ಎಲ್ಲ ರೂಮ್ದು ಆ ಪೇಂಟ್ ತೆಗಿತಾ ಇದ್ದಾರೆ ಗೊತ್ತಾ. ಅದು ತುಂಬ ಕೆಲಸ, ಅಷ್ಟು ಅಂಟ್ಕೊಂಡಿದೆ. ಸೊ ಇವಾಗ 2 ರೂಮ್ ಆಗಿದೆ, ಇನ್ನೂ 2 ರೂಮ್ ಇದೆ. ಪಾಪ ಅವ್ರು ಬೆಳಿಗ್ಗೆಯಿಂದ ಮಾಡ್ತಾನೆ ಇದ್ದಾರೆ. ಅದೆಲ್ಲ ಇಲ್ಲ, ಅದೆಲ್ಲ ನಾಳೆ ನಾನು ತಗೊಂಡೋಗ್ಬೇಕು. ಇವಾಗ ಎಷ್ಟಾಗುತ್ತೆ ನನ್ನ ಕಾರಲ್ಲಿ ಅಷ್ಟು, ಇಲ್ಲಿ ಉಳಿದಿರೋದೆಲ್ಲ ನಾಳೆ. ಅದೇ ದಿನ ಮನೆಯಲ್ಲಿ ಏನೇನು ಐಟಮ್ ತಗೊಂಡು ಹೋಗಬೇಕು ಅದನ್ನು ತಗೊಂಡು ಹೋಗಿ ಹೊಸ ಮನೆಯಲ್ಲಿ ಇಟ್ಟಿದ್ದಾಯಿತು. ಬಿಕಾಸ್ ಒಂದು ಕಂಪ್ಲೀಟ್ ಹೋಮ್ ಟೂರ್ ವಿಡಿಯೋಗೆ ಸೆಟಪ್ ಮಾಡಬೇಕಾಗಿತ್ತು. TV ಇನ್ಸ್ಟಾಲೇಷನ್ ಆಗ್ತಾ ಇದೆ, ಫ್ರಿಡ್ಜ್ ಆಯಿತು, ಇಲ್ಲಿ ಮನೆ ಕ್ಲೀನಿಂಗ್ ಆಗ್ತಾ ಇದೆ, ಪೇಂಟ್ ಎಲ್ಲ 3 ಸತಿ ಮನೆ ಡೀಪ್ ಕ್ಲೀನಿಂಗ್ ಆಗಿದೆ. ಅಂದರೂ ನನಗೆ ವಾಲ್ಸಲ್ಲಿ ಏನಾದರೂ ಎಕ್ಸ್ಟ್ರಾ ಪೇಂಟ್ ಡಸ್ಟ್ ಎಲ್ಲ ಇದ್ದರೆ ಅದು ಡಸ್ಟಿಂಗ್ ಮಾಡೋದಕ್ಕಂತ ಇಬ್ಬರನ್ನ ಬುಕ್ ಮಾಡಿದೆ ಅರ್ಬನ್ ಕಂಪನಿಯಿಂದ. ಬಟ್ ಅವರಂತೂ ಮಧ್ಯದಲ್ಲಿ ಕೈ ಕೊಟ್ಟರು, ಏನೋ ಎಮರ್ಜೆನ್ಸಿ ಇತ್ತು ಅಂತ. ಇಲ್ಲಿ ಇವಾಗ ಕರ್ಟನ್ ಇನ್ಸ್ಟಾಲೇಷನ್ಗೆ ಬಂದಿದ್ದಾರೆ. ಇದು ಫ್ಲೋಟಿಂಗ್ ವಾಲ್ಸಿಂದ ಆಯಿತಾ. ಎಂಥ ಚೆನ್ನಾಗಿರುವಂಥ ಆಪ್ಷನ್ಸ್ ಸಿಕ್ತು ಅಂದರೆ ನನಗೆ ಇಲ್ಲಿ ಎಂಟೈರ್ ಮನೆಗೆ ಒಂದೇ ಕಡೆಯಿಂದ ಬ್ಲೈಂಡ್ಸ್ ಸೆಟಪ್ ಆದ್ಮೇಲೆ ನಾನು ಮಾಡ್ತೀನಲ್ಲ ಆವಾಗ ನಿಮಗೆ ಗೊತ್ತಾಗುತ್ತೆ. ರೆಫ್ರಿಜರೇಟರ್, ಫ್ರಿಡ್ಜ್ ಇನ್ಸ್ಟಾಲೇಷನ್ ಮಾಡಬೇಕು. A to Z ಮನೆಯವ್ರಿಗೆ ಬಂದಾಗ ಓಕೆ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ಅಂತ ಅನ್ನಿಸ್ಬೇಕು. ನಮ್ಮ ಐಟಮ್ಸ್ ಇಡೋದು, ಎಲ್ಲದನ್ನು ಫಿಕ್ಸ್ ಮಾಡೋದು, ಆಮೇಲೆ ಇರೋದು. ಬಂದ ಮೇಲೆ ನಾವು ಒಬ್ಬೊಬ್ಬರೇ ಬಂದು ಇನ್ಸ್ಟಾಲ್ ಮಾಡಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಅದು ಅವಾಯ್ಡ್ ಮಾಡೋದಕ್ಕೆ ಒಂದಿನ ಮುಂಚೆನೇ ಎಲ್ಲರನ್ನೂ ಕರೆದಿದ್ದೆ. ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ರು ಮನೆಗೆ. ಇವಾಗ ಬಾಲ್ಕನಿ ಸೆಟಪ್ಗೆ ಅಂತ ಫರ್ನಿಚರ್ ಇತ್ತು ನೋಡಿ. ನಾನು 20 ಕಿಲೋಮೀಟರ್ಸು ಹೋಗಿ ಆಯ್ಕೆ ಮಾಡ್ಕೊಂಡಿದ್ದೆ. ನಿಮ್ಮ ಜೊತೆ ಶೇರ್ ಮಾಡಿದಾಗ ಕೆಲವೊಬ್ರು ಹೇಳಿದ್ರು ಇದು ಪ್ರಮೋಷನ್ ಮಾರ್ಕೆಟಿಂಗ್ ವಿಡಿಯೋ ಮಾತ್ರ ಅಂತ. ನಿಜವಾಗ್ಲೂ ಇವ್ರ ಕಡೆಯಿಂದನೇ ಬಂದಿರುವಂಥ ಫರ್ನಿಚರ್. ಸೊ ನಾನು ಸುಮ್ಮನೆ ಇದ್ದೆ, ಓಕೆ ಬಂದಾಗ ನಿಮಗೆ ಗೊತ್ತಾಗುತ್ತೆ ಅಂತ. ಆ್ಯಂಡ್ ಇಲ್ಲಿ ಮ್ಯಾಟ್ರೆಸ್ ಬೇರೆ ಇದೆ. ಸೊ 2 ರೂಮ್ಗೆ ಮ್ಯಾಟ್ರೆಸ್
ಸಿಟ್ ಆ್ಯಂಡ್ ಸ್ಟೇಯಿಂದಾನೆ. ಆ್ಯಂಡ್ ಬಾಲ್ಕನಿಗೆ ಫರ್ನಿಚರ್ ಕೂಡ ಇಲ್ಲಿಂದಾನೆ. ಬನ್ನಿ ಇವಾಗ ಸರ್ವಿಸ್ ಅಪಾರ್ಟ್ಮೆಂಟಿಗೆ ಹೋಗಿ ಅಲ್ಲಿ ಏನೇನು ಪ್ಯಾಕಿಂಗ್ ಮಾಡ್ಬೇಕು ನೋಡೋಣ. ಕೊನೆಯ ರೌಂಡ್ ಆಫ್ ಪ್ಯಾಕಿಂಗ್. ಈ ಒಂದು ಬೆಡ್ರೂಮ್ ಮನೆಯಿಂದ ನಮ್ಮ ಸ್ವಂತ ಮನೆಗೆ ಹೋಗುವಂಥ ದಿನ ಬಂದಿದೆ. ಸೊ ಇವತ್ತು ಖುಷಿ ನನಗೆ, ಕಡೆಯ ಪ್ಯಾಕಿಂಗ್. ಸಾಕಪ್ಪ ಸಾಕು, ಅದು ಕೊಡಿ. ನೀವು ಕಾಯ್ತಾ ಇದ್ರಲ್ಲ, ನಿಮ್ಗೂ ಸುಸ್ತಾಯ್ತಲ್ಲ ನೋಡಿ ನೋಡಿ. ಇವ್ರದೊಂದು ಪ್ಯಾಕಿಂಗ್ ಮುಗಿಯಲ್ಲ, ಮನೆ ಶಿಫ್ಟಿಂಗ್ ಮುಗಿಯಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿಂದ ಎಷ್ಟು ಸತಿ ಶಿಫ್ಟಿಂಗ್ ಆಯ್ತು ಅಲ್ವಾ ಮಾಮ? ಅವ್ರಿಗೂ ಆಗಿರುತ್ತೆ ಇವ್ರದ್ದು ಏನಪ್ಪ ಲೈಫ್ ಅಂತ. ಇನ್ನ ಲಾಸ್ಟ್ ಇದು ಶಿಫ್ಟ್ ಮಾಡೋದಲ್ಲ ಇನ್ನು. ಇನ್ನ 20 ವರ್ಷ ಮಾಡಲ್ಲ. ಅದೇ ಆಮೇಲೆ ದೊಡ್ಡ ಮನೆ ಮಾಡ್ಬಿಟ್ಟು ಟೋಟಲ್ ಇನ್ನೊಂದು 10 ಕೋಟಿ ಮನೆ ಮಾಡಿ ನಾನ್ ಬಿಸಾಕಲ್ಲ, ಹಾಳಾದ್ರೆ ಇದೆಲ್ಲ ಇಸ್ತ್ರಿ ಮಾಡಿರೋ ಒಂದು ಇಸ್ತ್ರಿ ಪಾಡ್ದಿನ ಒಂದು ಅರ್ಧ ದಿನ ಅಮ್ಮ. ಒಂದೇ ಸೈಡ್ ಇಲ್ಲ, ಅರ್ಧ ದಿನ ಗೊತ್ತುಂಡು. ಒಂದೇನೋ ಒಂಚೂರು ಮಲ್ಪಲೆ ಪಂಡ ಈಗ ಬೇಕೇನೆ ನೀಟ್ ಮಲ್ದಿ ಇನ್ನೇ ಒಂದೇನು ಪಂಡ. ಒಂದು ಚೂರು ಮಾತು ಕೇಳಲ್ಲ, ಒಂದು ಚೂರು. ಎಲ್ಲರ ಮನೆಯಲ್ಲಿ ಮಕ್ಕಳು ಮಾತು ಕೇಳಲ್ಲ, ನಮ್ಮ ಮನೆಯಲ್ಲಿ ಹಿರಿಯರ್ ಮಾತು ಕೇಳಲ್ಲ ಯಾರ್ದು. ಹಿರಿಯರ ಮಾತು ಯಾರು ಕೇಳೋದು ಅಲ್ವಾ? ನಂಬರ್ 1 ಫಸ್ಟ್ ಬೇಬಿ. ಯಾರ ಮಾತು ಕೇಳಲ್ಲ ನಿಜ. ಒಬ್ರದ್ದು ಮಾತು ಕೇಳಿದ್ರೆ ನಾನು ಹೆಸರು ಚೇಂಜ್ ಮಾಡ್ತೇನೆ ದೀಪು ಆ ದಿನ. ನಾನು ಯಾರ ಮಾತು ಕೇಳಲ್ಲ. ಯಾರ ಮಾತು ನನ್ನ ಮನೇಲಿ ಇಟ್ಕೊಂಡಿದ್ದೀರಾ? ಏನೋ ನಮ್ಮ ಹುಡುಗಿ ಅಲ್ವಾ, ಬಟ್ ಎಲ್ಲ ಹೆಂಗಾಗುತ್ತೆ? ನೀನೇ ಮೇನ್ ಇನ್ಚಾರ್ಜ್ ಅಲ್ವಾ ಮನೆಗೆ, ಅದೇನ್ ಕಳ್ಸಕ್ ಎಲ್ಲ ಮೇಲೆ ಕೈ ಆಗ್ತಾ ಇರ್ಬೇಕು. ಇನ್ಚಾರ್ಜ್ ಅಂತ ಇಟ್ಟಿದ್ದೀರಾ, ಇಷ್ಟೊತ್ತು ಗಂಡು ಮಕ್ಕಳ ನೀವು. ಬಾಸ್ನಾಗ ಮನೆಗೆ ಕಳ್ಸಕ್ಕಾಗತ್ತ? ಮನೆ ಬಾಸ್ ಬಿಗ್ ಬಾಸ್ ಇಲ್ಲದ್ರೆ ಇಲ್ಲಿ ಹೇಗೆ ಅಲ್ವಾ? ಆವೇಶ ಬರ್ಬೇಕು. ಹೀಗೆ ಮಾತಾಡಿಕೊಂಡು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ನೆಲ್ಲ ಪ್ಯಾಕ್ ಮಾಡಿ ಯಾವಾಗ ರೆಸ್ಟ್ ಮಾಡೋದಂತ ಅನ್ನಿಸ್ತಾ ಇತ್ತು. ಬಿಕಾಸ್ ಬೆಳಿಗ್ಗೆ ಶುರುವಾದರೆ ಕೆಲಸ ರಾತ್ರಿ ತನಕ ಇರೋದು. ಆ್ಯಂಡ್ ಈ ಟೈಮ್ನಲ್ಲಿ ತುಂಬ ಟೈರಿಂಗ್ ಅನ್ನಿಸ್ತಾ ಇತ್ತು ನನಗೆ. ಫೈನಲಿ ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ಡೇ ಏನಾಯಿತು ನೋಡಿ. ಬೆಳಿಗ್ಗೆನೆ ನೆಂಟರು ಬಂದಿದ್ದಾರೆ. ಗುಡ್ ಮಾರ್ನಿಂಗ್. ಚಳಿನಲ್ಲಿ ಬಂದ್ರ? ಚಳಿ ಬಿಸಿ ಬಿಸಿ ಕಾಫಿ ಬೇಕು ಈಗ. ಬಿಸಿ ಬಿಸಿ ಕಾಫಿ. ಓ ನಮಸ್ತೆ. ಎಲ್ಲ ಬಟ್ಟೆ ಬ್ಯಾಗ್ ತಂದಿಲ್ಲ? ನಿನ್ನೆ ಬಂದವ? ಗುಡ್ ಮಾರ್ನಿಂಗ್. ಎಷ್ಟು ಗಂಟೆ ಎದ್ದಿದ್ದೀರಾ? 4 ಗಂಟೆ? 6 ಗಂಟೆ. ಅದೇ ಏನ್ ಘಮ ಘಮ ಗೊತ್ತಿಲ್ಲ. 8 ಗಂಟೆ ಹಾಕಿದಿ ನೀರು? ಕತೆ ಕೇಳ್ತತೆ ಅನ್ನ 4 ಲಕ್ಕದ ಆಜಿ ಗಂಟೆ ನನ್ನ ಮಗಳಿಗೆ ಮಿಲ್ಪುನು ಬಕದಾದ ಮಲ್ಪುನು ಬಕ್ಕ ಎಲ್ಲ ಕುಂತಿಯನ್ನ ಕೆಲಸ ಶುರುವಿ ಮರ್ತೋಗಿ. ನಾನು 6 ಗಂಟೆಗೆ ಎಳಬೇಕಿತ್ತು. 4:45 ಎದ್ದು ನಾನು ಸ್ನಾನ ಮಾಡಿ ಬಂದು ನನ್ನ ಮಗಳನ್ನು 7-6 ಕಾಲ ಆಯ್ತು ಅಂತ ಅವಳು ಮೊಬೈಲ್ ನೋಡ್ತಾಳೆ. ಅಮ್ಮ 5 ಗಂಟೆ ಆಗಿದ್ದು. ಈ ಸಾಕ ನಿದ್ದೆ 3:30 ಬಂದು ಡೋರ್ ಹಿಂಗ್ ಬಡಿತಾವ್ರೆ. ನನಗೆ ನಿಜವಾಗ್ಲೂ ಭಯ. ನಾನು ಡೋರ್ ಹಾಕ್ಬಿಡು, ಯಾರಪ್ಪ ಡೋರ್ ಬಡಿತಾರೆ ಅವರು? ನನಗೆ ಗಾಬರಿ ಆಯ್ತು ನಿದ್ದೆಲೆ. ಯಾವತ್ತೂ ಈ ಥರ ನಮ್ಮನೆ ಡೋರ್ ಈ ಥರ ಶಬ್ದ ಆಗಿಲ್ವಲ್ಲ ಏನು ಅಂತ ನನಗೆ ಭಯ ಆಯ್ತು. ತುಂಬ ನಿದ್ದೆನೇ ಬರಲಿಲ್ಲ. ಆಮೇಲೆ ಮತ್ತೆ ಹಂಗೆ ಯಾರು ನಂಗೆ ಗೊತ್ತಿಲ್ಲ ಇವ್ರು ಬಂದವ್ರೆ ಅಂತ. ಆಮೇಲೆ ಏನಪ್ಪ ಅಂತ ಹಂಗೆ ಯೋಚನೆ ಮಾಡ್ಕೊಂಡು ಮಲಗಿದ್ದೀನಿ. ಮತ್ತೆ ಇನ್ನೊಂದು ಸಲ ಬಂದು ಜೋರಾಗಿ ಬಡಿತಾ ಇದ್ದಾರೆ. ಆಮೇಲೆ ಗೊತ್ತಾಯ್ತು ಇವರೇ ಅಂತ. ಆಮೇಲೆ ಎದ್ದು ನೋಡಿದ್ರೆ 3:30. ಹೋಗಿ ಮಲಕ ಇವಾಗ ಏನಕ್ಕೆ ಇಷ್ಟ ಮನೆಗೆ ಹೋಗುವ ಅಂತ ಆಮೇಲೆ ಹೋಗಿ ಮಲಕ ಈಗಲೇ ಎಷ್ಟೊತ್ತಿಗೆ ಮಾಡಕ್ಕೆ ಅಂತ ಕಳಿಸಿ ಆಮೇಲೆ 4:30 ಏನ್ ಬಂದಿದ್ದು ಇವತ್ತು ಬೆಳಿಗ್ಗೆನೆ? ಅಲ್ಲ 3:30 ಬಂದು ಎಬ್ಬಿಸ್ತಾವ. ನಾನು ಗಾಬರಿ ಮಾಡಿಸಿದಲ್ಲ ಇಷ್ಟು ವರ್ಷದಿಂದ. ಬೇಗ ಬರಕ್ ಹೇಳಿದೀನಿ ತಾನೆ, ಲೇಟ್ ಮಾಡಿದೀರಾ, ಲೇಟಾಗಿ ಬಂದಿದ್ದೀರಾ. ಎದ್ದೇಳಿಲ್ವಾ? ಬೇಗ ಎದ್ದೇಳಿಲ್ವಾ ಮಾಮಿ? ಮತ್ತೆ 7:15 ಬಂದಿದ್ದೀರಾ? 7 ಗಂಟೆಗೆ ಬರ್ಬೇಕಂದಿದ್ದಲ್ಲ. ಕೆಲಸ ಹೆಂಗ್ ಮಾಡಿದ್ದಾರೆ? ಭಾರಿ ಚೆನ್ನಾಗಿ ಮಾಡ್ಯವ್ರಿ ಕೆಲಸ ಪಾಪ ಅವರು. 90 ಎಲ್ಲ ನೀಟಾಗಿ ಮಾಡವ್ರ? ಎಲ್ಲ ಕ್ಲಿಯರ್ ಏನು ಮಾತಾಡಂಗಲ್ಲ. ಒಬ್ಬರು ಯಾರು ಬಂದರೆಲ್ಲ ಹಬ್ಬ ಅಂದ್ಬೇಕು. ಶ್ರೀಮಂತರು ಕಾಫಿ ತೋಡ್ತಾರ ಶ್ರೀಮಂತರೇ ಆ ಥರ ಈ ಥರ ಮಾಡಿಲ್ಲ. ಇಲ್ಲಿ ಏನು ಚೆನ್ನಾಗಿ ಮಾಡ್ಯವ್ರೆ. ಬೆಂಗಳೂರು ಸಿಟಿ ಇಲ್ಲಿ ತಕ್ಕಂತೆ ಇಲ್ಲಿ ಮಾಡ್ತಾರೆ, ಅಲ್ಲಿ ತಕ್ಕಂತೆ ಅಲ್ಲಿ ಮಾಡ್ತಾರೆ.
ಮನೆ ಕಟ್ಟಕ್ಕೆ ಎಷ್ಟು ಅಲ್ಲಿ ಎಷ್ಟು ಭಾರಿ ದಿನ ಇರ್ಬೋದು. ನಾವು ಮನೆ ಕೊಂಡು 6 ತಿಂಗಳಾಯ್ತು, 9 ತಿಂಗಳಾಯ್ತು ಮನೆ ಕೊಂಡು. ಕೆಲಸದ್ದೇ ಹಿಡಿತು ಸುಮಾರು. ಅಪ್ಪ ಹಾಗಾಯ್ತು. ನವಂಬರ್ ಹೋಯ್ತು, ಡಿಸೆಂಬರಿಗೆ ಬಂತು. ಈಗ ನಾಳೆ ಒಂದು ಸೋಮವಾರ ಒಂದು ಕೊನೆಗೂ ಮನೆಗೆ ಶಿಫ್ಟ್ ಆಗುವಂಥ ದಿನ ಬಂತು. ಸೊ ಮುಖ್ಯವಾಗಿ ಪೂಜೆ ಮಾಡಿ ಮನಸ್ಸಿಗೆ ನೆಮ್ಮದಿನೂ ಇರುತ್ತೆ, ಖುಷಿನೂ ಆಗುತ್ತೆ. ಆ್ಯಂಡ್ ನಮ್ಮ ಪ್ರೀತಿಯ ಮನೆಗೆ ಹೊರಡುವಂಥ ಸಮಯ ಕೂಡ ಬಂದಿದೆ. ಓಂ ಸರ್ವಂಭವತ ಕಲ್ಯಾಣೇ ಆರೋಗ್ಯಪ್ರದಾಯಿನೇ ಮಮಾದಿಷ್ಟಪ್ರದೇ ದೇವಿ ದೀಪದೇವಿ ನಮೋಸ್ತುತೇ ದೀಪಂ ಪ್ರಜ್ವಾಲ್ಯ ದೀಪನಾಥಾಯ ನಮಃ. ವಿಶ್ವಾಕಾರಂ ಗಗನಸಗಜಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರಧ್ಯಾನಗಮ್ಯಂ ದೀಪಕ್ ನಾಮಾನಂದಾನಂದಸ್ಯ ಧರ್ಮಕಾಂತಾಯಾಃ ನಾಗಾನಂದಾನಂದಸ್ಯ ಧರ್ಮಕಾಂತಾಯಾಃ ವೀಕ್ಷಿತಾನಮ್ಯಾಃ. ಇವತ್ತು ಮನೆ ಪೂಜೆ ಜೊತೆಗೆ ಶಿಫ್ಟಿಂಗ್, ಅದಾದಮೇಲೆ ನಾಳೆ ಎಲ್ಲ ಅನ್ಪ್ಯಾಕಿಂಗ್ ನಡೆಯುತ್ತಾ. ಆವಾಗ ಅಪ್ಪಾಜಿನೂ ಇರ್ತಾರೆ. ಇಷ್ಟು ದಿನ ಅವ್ರು US ಅಲ್ಲಿದ್ದರು. ಈಸ್ ಫೈನಲಿ ಟ್ರಾವೆಲಿಂಗ್ ಬ್ಯಾಕ್ ಟು ಇಂಡಿಯಾ. ಮನೆ ದೇವರಾಗಿರುವ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡಿಕೊಂಡು ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವತಾ ಪ್ರಾರ್ಥನಾಕ್ಯಂ ಕರ್ಮ ಕರಿಷ್ಯೆ ಪ್ರಾರ್ಥನೆ ಅಂತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿನ ದೇವತಾ ಪ್ರಾರ್ಥನೆ ಮಾಡ್ಕೋಬೇಕು. ಈ ಎಂಟೈರ್ ಟೈಮ್ನಲ್ಲಿ ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಮೋಟಿವೇಶನ್, ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಹೆಂಗೆ ಅನ್ನಿಸ್ತಾ ಇದೆ? ಸೂಪರ್. ಇನ್ನು ಈ ಮನೆಯಲ್ಲಿರೋದು ಇವತ್ತಮ್ಮ ಸಿಹಿಗಂತ ಮಾಡಿದ್ದು ಕೇಸರಿ ಬಾತ್ ಜೊತೆಗೆ ಎಲ್ಲರಿಗೂ ಸಿಂಪಲ್ ಆಗಿರುವಂಥ ಬ್ರೇಕ್ಫಾಸ್ಟ್ ಮನೆಯಲ್ಲೇ ಮಾಡಿದ್ರು, ಚಿತ್ರಾನ್ನ. ಬೇಗ ಮನೆಗೆ ಹೋಗೋದಕ್ಕೆ ಕಾಯ್ತಾ ಇದ್ದೀನಿ. ವಿ ಆರ್ ಆಲ್ ಹಂಗ್ರಿ. ಇನ್ನೇನು ಅವಳಿಗೆ ಸ್ವೀಟ್ ಆಸೆ ಆಯಿತು, ಅದಕ್ಕೆ ಇವತ್ತು ಬೆಳಿಗ್ಗೆದ್ದು ಮಾಡಲೇಬೇಕಂತ ನಾನು ಮಾಡಿದ್ದೆ. ಮನೆಗೆ ಹೋಗ್ತೀವ, ಮನೆಯಲ್ಲಿ ಕೆಲವೊಂದೆಲ್ಲ ಬೆಡ್ಶೀಟಲ್ಲೆಲ್ಲ ಇಟ್ಟಿದ್ವಿ ಆಯಿತಾ, ಅದನ್ನೆಲ್ಲ ಬಾಕ್ಸ್ ಹಾಕೋದೆಲ್ಲ ಇದೆ ಸ್ವಲ್ಪ ನಾವು. ಅದಾದಮೇಲೆ ಇಲ್ಲಿ ಪ್ಯಾಕರ್ಸ್ ಇಲ್ಲಿ ಬರ್ತೀವಲ್ಲ, ಪ್ಯಾಕರ್ಸ್ ಅಂಡ್ ಮೂರ್ಸ್ ಅವರು ಆ ಮಧ್ಯದ ಹಾಲಲ್ಲಿ ಎಲ್ಲ ಐಟಮ್ ಇರ್ತಾರೆ ಅಲ್ಲಿ. ಅವಾಗ ನಿಮ್ಮಿಬ್ರಿಗೆ ಏನು ಕೆಲಸ ಇರಲ್ಲ, ಅವ್ರು ಇರ್ತಾರೆ. ನಾನು ಇಲ್ಲಿ ಕೂತು ನೋಡ್ಕೋತಾ ಇರ್ತೀನಿ, ತಾತನ ಇಲ್ಲಿ ಕೂರಿಸ್ತೀನಿ, ಯಾವ ರೂಮ್ಗೂ ಅವ್ರು ಹೋಗಲ್ಲ. ನೀವಿಬ್ರು ಆ ಟೈಮಲ್ಲಿ ಫ್ರಿಡ್ಜ್ ಮತ್ತೆ ಎಲ್ಲ ಕೆಳಗಡೆ ದೋಸ್ತಿ ಅಂತ ಮಾಮಿ ಅಮ್ಮನಿಗಂತೂ ಕಿಚನ್ ಅರೇಂಜ್ಮೆಂಟ್ಸ್ ಮಾಡಬೇಕಲ್ವಾ, ಯಾಕಂದರೆ ನಾಳೆಯಿಂದ ಅಡುಗೆ ಸ್ಟಾರ್ಟ್ ಆಗಬೇಕಲ್ವಾ. ಸೊ ಅದ್ರ ಬಗ್ಗೆ ಚಿಂತೆ. ಸೊ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ ಹೇಗೆ ಏನು ಮಾಡೋಣ ಅಂತ. ಫಸ್ಟ್ ಡೇ ಆಫ್ ವರ್ಕ್ ಹೊಸ ಮನೆಯಿಂದ. ಬಾಯ್, ಹ್ಯಾವ್ ಅ ನೈಸ್ ಡೇ. ಫಸ್ಟ್ ಗೆಸ್ಟ್ ಹೊಸ ಮನೆಗೆ. ಹೌದು, ನಾನು ಊಟ ಎಲ್ಲ ಬಂದೆ. ಬಾಯ್ ದೀಪುಜಿ, ಬಾಯ್ ಮಾಡಿ ಮಗನ್ಗೆ. ಬೇಗ ಬನ್ನಿ ಊಟಕ್ಕೆ. ಏನ್ ಮಾಡಿಟ್ಟಿದ್ದೀರಾ? ಬಿರಿಯಾನಿ. ನಮ್ದೇ ಓದಿದ್ರಲ್ಲಿ ಮೇಡಮ್. ನಿಮ್ದು ಅದು ಅಲ್ಲಿ ಅಡಿಯಲ್ಲಿ ಜಾಗ ಇದೆಯಲ್ಲ, ಅಲ್ಲಿ ಅಡಿಯಲ್ಲಿ ನಮ್ದು ಯಾವ ಅಡಿಯಲ್ಲೇ ಇರೋದು. ನಿಮ್ಗೆ ಸುಲಭ ಆಗ್ಬೇಕಲ್ಲ. ಅವಳಿಗೆ ವಾರೆ ವಾ, ಒಂದು ಮಗನಿಲ್ಲ ಟೆನ್ಷನ್. ಸೂಪರ್ ಆಗಿದೆ. ಮಾಮ ಎಳಿರಿ, ಅಲ್ಲ ಮಾಮಿ ಎಳಿರಿ. ಭಾರ ಇದೆ ಮಾಮಿ, ಅದು ವೇಟ್ ಇದೆ. ಹಂಗೆ ಸೂಪರ್. ಒಂದ್ ಹೇಳಿದ್ರೆ ಎಲ್ಲ ಬರುತ್ತಾ? ಹಾ, ಹೆಂಗಿದೆ? ಎಲ್ಲ ಕಾಣ್ತದೆ, ಎಲ್ಲ ಹುಡುಕೋ ಕೆಲಸನೇ ಇಲ್ಲ. ಆಮೇಲೆ ನೋಡಿ, ಇವಾಗ ಚೆನ್ನಾಗಿ ಗಲೀಜ್ ಕಾಣಿಸಲ್ಲ, ಇದು ಇಷ್ಟೇ ಇದೆ, ಎಲ್ಲ ತೆಳ್ಳಗಿದೆ, ಜಾಗ ಇದೆ ಓಡಾಡಕ. ಮೊಮ್ಮಕ್ಕಳದು ಎಲ್ಲಿ ಇಡೋದು ಚಪ್ಪಲ್ ಮೇಡಮ್? ನಿಮ್ಮ ಮೊಮ್ಮಕ್ಕಳದು ಇಲ್ಲಿ. ಚಪ್ಪಲಿಯಲ್ಲಿ ನನ್ನ ಮೊಮ್ಮಕ್ಕಳ ಚಪ್ಪಲ್ ನನಗೆ ಅದೆಲ್ಲ ಪ್ಲೇಸ್ ಇರಬೇಕು. ಇಲ್ಲಿ ಇಲ್ಲೊಂದು ಇದೆಯಲ್ಲ, ಇದು ನಮಗೆ. ಇದು ಅಜ್ಜಿ ಮೊಮ್ಮಕ್ಕಳದು, ಇಲ್ಲಿ ನಮ್ಮದೇ ಸಪರೇಟ್. ಇಲ್ಲಿ ಬಟ್ಟೆ ಒಣಗಾಕಕ್ಕೆ. ವಾರೆ ವಾ, ಸೂಪರ್. ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಬಟ್ಟೆ ಒಣಗಿ ಹಾಕೋದಕ್ಕೆ ಜಾಗ ಇರಬೇಕಲ್ವ ಮನೆಯಲ್ಲಿ. ಅದೇ ಇಲ್ಲ ಅಂದರೆ ಹೇಗೆ? ಸೊ ಇದ್ರ ಬಗ್ಗೆ ಎಲ್ಲ ಚಿಂತೆ ನಮಗೂ ಇತ್ತು. ನೀವು ಪ್ರಶ್ನೆ ಮಾಡಿದ್ರಿ ಸಾಕಾ ಇಷ್ಟೇ ಜಾಗ ಅಂತ. ಬಟ್ ಇವಾಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಇಲ್ಲೂ ಇದೆ, ಯುಟಿಲಿಟಿ ಸ್ಪೇಸಲ್ಲೂ ಇದೆ. ಬಟ್ಟೆ ಒಣಗಿಸ್ಲಿಕ್ಕೆ ಎಷ್ಟು ಜಾಗ ಇದೆ. ಅರೆ ಯಾರದು ಲೈಟ್ ಬಟ್ಟೆ ಒಗಿಬಹುದು. ಲೈಟ್ ಮೇಲ್ ಬಂದಿದ್ಯಾ ಅದು? ಇಲ್ಲ, ಅಷ್ಟೇ ಹತ್ರ ಮಾಡ್ಬೇಕಂತಿಲ್ಲ. ಅವ್ರಿಗಂತೂ ಫುಲ್ ಖುಷಿ ಆಯಿತಾ. ಇನ್ನೇನು ನಾವು ಮತ್ತೆ ಸರ್ವಿಸ್ ಅಪಾರ್ಟ್ಮೆಂಟಿಗೆ ಬಂದ್ವಿ. ಬ್ರೇಕ್ಫಾಸ್ಟ್ ಮಾಡಬೇಕು, ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಗ್ಲಾಸ್ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಬೇಕು. ಇನ್ನೇನು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರು ಕೂಡ ಬರ್ತಾರೆ. ತಿಂಡಿಗೇನು? ನಮ್ಗೆ ಚಿತ್ರಾನ್ನ, ನೆಲ್ಕಡ್ಲೆ, ಗೇರು ಬೀಜ ಎಲ್ಲ ಹಾಕಿ ಚಿತ್ರಾನ್ನ ಮಾಡಿದ್ದೇವೆ. ಕೊಡಿ ನನಗೆ, ಹಂಗೆ ಕೊಡಿ, ನಾನು ತಿಂತೀನಿ. ಹೊಟ್ಟೆ ಹಸಿವಾಗೈತೆ.
ನಾವು ಇವಾಗ ಈ ಗ್ಲಾಸ್ಗಳನ್ನೆಲ್ಲನೂ ಪ್ಯಾಕ್ ಮಾಡಿ ತುಂಬ್ಕೊಂಬಿಡೋಣ ಬಾಕ್ಸ್ಗೆ. ಯಾಕಂದ್ರೆ ಅವ್ರು ಬಂದು ಪ್ಯಾಕರ್ಸ್ 30 ಸಾವಿರ ಬಂದವರು ಅಡ್ಡ ದುಡ್ಡು ತುಂಬಿ ಗ್ಲಾಸ್ ಹೊಡೆದಾಕ್ಬಿಟ್ರೆ ಕಷ್ಟ ಅಲ್ಲ. ಮೇನ್ ಇಂಪಾರ್ಟೆಂಟ್ ನಾವು ಮಾಡ್ಕೊಂಬಿಡೋಣ. ಅವ್ರು ಬರೋದ್ರೊಳಗೆ 1 ಗಂಟೆ ಬರ್ತಾರೆ. ಪ್ಯಾಕರ್ಸ್ 30 ಸಾವಿರ. ಅಂಡರ್ಸ್ಟ್ಯಾಂಡ್. ಈ ಸತಿ ಬೆಸ್ಟ್ ಥಿಂಗ್ ಅಂದರೆ ಎಲ್ಲ ಆಲ್ಮೋಸ್ಟ್ ಪ್ಯಾಕಿಂಗ್ ಆಗಿದೆ. ನಾವು 1 ಮಂತ್ಗೆ ಏನು ಓಪನ್ ಮಾಡಿದ್ವಿ ಅದನ್ನು ಮಾತ್ರ ರೀಪ್ಯಾಕ್ ಮಾಡೋದಕ್ಕಿದೆ. ಸೊ ಹಾಗಾಗಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ಪ್ಯಾಕಿಂಗ್ ಕೆಲಸ ಕಮ್ಮಿ ಇದೆ, ಶಿಫ್ಟಿಂಗ್ ಕೆಲಸ ಮಾತ್ರ ಇರೋದು. ಏನ್ ಗೊತ್ತಾ, ಬಾಕ್ಸ್ ಒಳಗೆ ಹೀಗೆ ಇದೆ, ಅದು ಮಸಾಲೆ ಐಟಮ್ ಎಲ್ಲ ಚೆಲ್ತೋಗಿಲ್ಲ ಅದು. ಆಯ್ತಾ? ಈಗ ಪೆನ್ ತಗೊಂಬ. ಶಾರ್ಪ್ 1:30 ಅಷ್ಟೊತ್ತಿಗೆ ಈ ಟೀಮ್ ಬಂದ್ರಪ್ಪ ಆ್ಯಂಡ್ ಅವ್ರ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಮನೆಗೆ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಇನ್ನೊಂದು ಸಮಸ್ಯೆ ಇದೆಯಂತ. ಏನಕ್ಕೆ ಇದು ಮಾಡ್ತಾ ಇದ್ದೀರಾ? ಇದು ಫಿಲ್ಟರ್ ನೀರು ಕಲೆಕ್ಷನ್ ಇಲ್ಲ ಅಂತ. ಮತ್ತೆ ಫಸ್ಟಿಂದ ಏನೇನು ಡಬಲ್ ಕೆಲಸ? ಎಲ್ಲಿ ಹಾಕಿರೋನು ವೈರ್ ಬರ್ತಾನೆ ಇಲ್ಲ. ಅದು ವೈರ್ ಹಾಕಿದ್ದಾರೆ, ಸುಮ್ಮನೆ ವೇಸ್ಟ್ ಆಗಿ ಬಿಟ್ಬಿಟ್ಟಿದ್ದಾರೆ. ಎಲ್ಲೂ ಕಲೆಕ್ಷನ್ ಇಲ್ಲ ಆ ಕಡೆ ಈ ಕಡೆ. ಈ ಥರ ಗ್ರೂ ಮಾಡ್ಕೊಂಡು ಕಲೆಕ್ಷನ್ ಆಗ್ತದೆ. ಮತ್ತೊಂದು ಸಮಸ್ಯೆ ಅಂದರೆ ಇದೆ. ಸೊ ಇವತ್ತು ವಾಟರ್ ಪ್ಯೂರಿಫೈಯರ್ ಅವ್ರು ಬಂದಿದ್ದರು ಫಿಕ್ಸ್ ಮಾಡೋದಕ್ಕೆ. ಅವ್ರು ಹೇಳ್ತಾರೆ ಪ್ಲಗ್ ಇದೆ ಬಟ್ ಇಲ್ಲಿ ಎಲೆಕ್ಟ್ರಿಕಲ್ ಕನೆಕ್ಷನ್ನೇ ಕೊಟ್ಟಿಲ್ಲ ಅಂತ. ಮತ್ತೆ ಫಸ್ಟಿಂದ ಅವರು ಕನೆಕ್ಷನ್ನ ಕೊಡಬೇಕಾಯ್ತು. ಸಾಗರ್ ಅವರು ಅವ್ರ ಟೀಮ್ ಮೆಂಬರ್ನ ಕಳಿಸಿದ್ರು. ಸೊ ಆ ವರ್ಕ್ ಹೆಂಗೋ ಆಯಿತು. ಕೊನೆಗೂ ನಮ್ಮ ಮನೆಯಲ್ಲಿ ಶಿಫ್ಟಿಂಗ್ ಪ್ರಾಸೆಸ್ ನಡೀತಾ ಇದೆ. ಎಲ್ಲ ಐಟಮ್ಸ್ ಬರ್ತಾ ಇದೆ ಇವತ್ತು. ಎಷ್ಟು ದಿನ ಬೇಕಾಯಿತು ನಮ್ಮ ಮನೆಯಲ್ಲಿ ನಮ್ಮನೆ ಐಟಮ್ಸ್. 5 ಜನ ಹುಡುಗರು ಬಂದಿದ್ದಾರೆ ಆ್ಯಂಡ್ ಪಟ ಅಂತ ಮಾಡ್ತಾ ಇದ್ದಾರೆ. ಇವರಿಬ್ರಿಗೆ ಏನು ಕೆಲಸ ಇಲ್ಲ. ನಮಗೆ ಏನ್ ಕೆಲಸ ಇಲ್ಲ, ನಾವು ಅದಕ್ಕೆ ಇದನ್ನ ನೋಡ್ತಾ ಕೂತದ್ದು. ಎಷ್ಟು ಊಟ ಲೆಕ್ಕ ಮಾಡುದು, ಕೆಲಸ ಏನಿಲ್ಲ ನಮಗೆ, ಏನಿಲ್ಲ. ಚಪ್ಪಲ್ ಸ್ಟ್ಯಾಂಡ್ ಆಚೆ. ಮನೆ ಫುಲ್ ಕೋಲ್ಡ್ ಇದೆಯಾ? ಬಿಸಿ ಬಿಸಿ ಇದೆ ಜಾಸ್ತಿ. ಹೊಸ ಮನೆ ಬಂದಿದ್ದ ರಾಧಾಕೃಷ್ಣ. ಏನ್ ಮಾಡ್ತಾ ಇದ್ದೀರಾ? ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿ ಐಟಮ್ ಫ್ರಿಡ್ಜ್ ಅಲ್ಲಿ ಐಟಮ್ ಇಡ್ಬೇಕು ಈಗ. ಮತ್ತೆ ಬೇರೆ ಕೆಲಸ ಎಲ್ಲ ಮತ್ತೆ ಇದ್ರ ಸ್ಟಿಕ್ಕರ್ ಎಲ್ಲ ತೆಗಿತಾ ಇದ್ದೇವೆ ನೋಡಿ. ಸ್ಟಿಕ್ಕರ್ ಇದೆ, ಫುಲ್ ಸ್ಟಿಕ್ಕರ್ ಹಾಕಿದ್ದಾರೆ ನೋಡಿ. ಈ ತರ ಸ್ಟಿಕ್ಕರ್ ಹಾಕಿದ್ದಾರೆ, ಎಲ್ಲ ತೆಗಿಬೇಕು. ತೆಗಿಯೋಕೆ ಕೈ ಎಲ್ಲ ಕೋಲ್ಡ್ ಆಗಿದೆ. ಕೋಲ್ಡ್ ಆಗಿದೆ. ನಮ್ಗೆ ಇಲ್ಲಿ ಮೊದಲೇ ಚಳಿ ಆಗ್ತಾ ಇದೆ, ನಮಗೆ ಮೊದಲೇ ಕಡಗಡ. ಇಡೀ ಮನೆಯಲ್ಲಿ ಬಾಕ್ಸ್ ಇದೆ. ನನ್ ಮಿಚ್ಚ ಎಲ್ಲಿಂದ ಕೆಲಸ ಶುರು ಮಾಡೋದಂತ ಅರ್ಥನೇ ಆಗ್ತಾ ಇಲ್ಲ. ಸೊ ನಾನು ಅನ್ಕೊಂಡಿದೀನಿ ಫಸ್ಟ್ ತಾತನ್ ಮಾಡೋಣ, ಸುಲಭ ಅಲ್ವಾ? ಸ್ವಲ್ಪ ಬಟ್ಟೆ, ಆಮೇಲೆ ಕಿಚನ್ ಮಾಡಬೇಕು. ಈ ಲೇಡೀಸ್ ಇಬ್ರು ಅಲ್ಲಿ ಇಲ್ಲಿ ಇಡಬೇಕು ಅಂತ. ಬಟ್ ನನಗೊಂದು ಐಡಿಯಾ ಇದೆಯಲ್ಲ, ಇಲ್ಲಿ ಇಡಬೇಕು, ಹಿಂಗೆ ಇಡಬೇಕು ಅಂತ. ಸೊ ಅದು ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಎನರ್ಜಿ ಬೇರೆ ಕಮ್ಮಿ ಇದೆ. ಹಾ ಮಾಮ ಏನು ಮಾಡ್ತಾ ಇದ್ದೀರಾ? ಕ್ಲೀನ್ ಮಾಡ್ಕೊಡ್ತಾ ಇದ್ದೀನಿ. ಆಮೇಲೆ ಅದು ಕ್ಲೀನ್ ಮಾಡಿದ್ಮೇಲೆ ಇಲ್ಲಿ ನಾವು ಬಟ್ಟೆ ಜೋಡಿಸ್ತೀವಿ. ಹಾಂ, ಒಂದೊಂದೇ ರೂಮ್ ಹಿಂಗೆ ಕ್ಲೀನ್ ಮಾಡ್ಕೊಬೇಕು. ಹಾಂ, ನೀವು ಒಂದೊಂದೇ ರೂಮ್ ಕ್ಲೀನ್ ಮಾಡ್ಕೊಡ್ತೀರಾ? ಇದೆಲ್ಲ 3 ಸತಿ ಕ್ಲೀನಿಂಗ್ ಆಗಿದೆ. ಅಂದ್ರೂ ನಮ್ಮ ಸಮಾಧಾನಕ್ಕೆ ನಾವು ಮಾಡ್ತಾ ಇದೀವಿ. ವಾರ್ಡ್ರೋಬ್ಸ್ ಎಲ್ಲ ಕ್ಲೀನ್ ಆಗಿದೆ. ಬಟ್ ಅಂದ್ರೂ ಐಟಮ್ಸ್ ಇಡೋ ಮುಂಚೆ ಇನ್ನೊಂದ್ಸತಿ ವೈಪ್ ಮಾಡೋಣ ಅಂತ ನಮ್ಮ ಸಮಾಧಾನಕ್ಕೆ. ಸೊ ಮಾಮ ಇದು ಮಾಡ್ತಾ ಇದ್ದಾರೆ. ಅಮ್ಮ ಮಾಮಿ ಕಿಚನಲ್ಲಿ ಏನೇನು ಜೋಡಿಸ್ಬೇಕು, ಅಡುಗೆ ಮಾಡಬೇಕಲ್ವ ನಾಳೆಯಿಂದ. ಸೊ ಅದಕ್ಕೆ ಏನೇನು ಬೇಕು ಅದನ್ನು ಇಡ್ತಾ ಇದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾಸ್ನ ಫಸ್ಟ್ ಮಾಡಿ ಮುಗಿಸೋಣ ಅಂತ. ಅದಾದಮೇಲೆ ಉಳಿದಿರೋದೆಲ್ಲ, ಬಿಕಾಸ್ ನಮಗೇನು ಬೇಕು ಬಟ್ಟೆ ಅದನ್ನೆಲ್ಲ ಬ್ಯಾಗಿಂದ ತೆಗಿಬೋದು. ಲಾಸ್ಟಿಗೆ ನಂದು ಇಟ್ಟಿದ್ದೀನಿ, ಬಿಕಾಸ್ ನಂದು ತೀರಾ ಜಾಸ್ತಿ ಇದೆ ಆ್ಯಂಡ್ ಅದೇ ತುಂಬ ಟೈಮ್ ತಗೊಳುತ್ತೆ. ಏನು ಕೆಲಸ ಇವಾಗ? ಏನು ಕೆಲಸ? ಬಟ್ಟೆ ಜೋಡಿಸೋದು. ತಾತನ್ ಬೇಗ ಜೋಡ್ಸೋಣ ಅಂತ ಅಷ್ಟೇ. ಕೊಡಿ, ಇಲ್ಲಿಟ್ಟು. ಮನೇಲಿ ಹಾಕೋ ಬಟ್ಟೆ ಕೊಡಿ. ಮನೇಲಿ ಹಾಕೋ, ಮನೇಲಿ ಹಾಕವ, ಮನೇಲಿ ಹಾಕವು, ಆಮೇಲೆ ಹೊರಗಡೆ ಹಾಕವು. ಮನೇಲಿ ಹಾಕಕ್ಕೂ ಕೊಡ್ತೀನಿ. ಸದು ಅವು ಬರೀ ನಮ್ಮ ಸ್ನಿಕ್ಕರ್ ಗೊತ್ತು. ಇವಾಗ ಅನ್ಪ್ಯಾಕ್ ಮಾಡೋದು ಎಷ್ಟಾಗುತ್ತೆ ಅಷ್ಟು ಎತ್ತಿಡೋದು. ಸೊ ದಟ್ ತಾತನಿಗೆ ನಾಳೆಯಿಂದ ಡೈಲಿ ಯೂಸ್ಗೆ ಈಸಿ ಆಗಲಿ ಅಂತ. ಇದು ಒಂದು ಸತಿ ಆದಮೇಲೆ ಮತ್ತೆ ನಾನು ಇನ್ನೊಂದು ಸತಿ ಎಲ್ಲ ಚೇಂಜ್ ಮಾಡಿದ್ದೀನಿ. ಬಿಕಾಸ್ ಸಮಾಧಾನ ಆಗಲ್ಲಲ್ಲ, ಈ ಥರ ಬೇಡ, ಇನ್ನು ಬೇರೆ ರೀತಿ ಇಟ್ಟರೆ ಅದು ಚೆನ್ನಾಗಿರ್ಬೋದು, ಅವ್ರಿಗಿನ್ನ ಕಂಫರ್ಟಿಂಗ್ ಆಗಿರುತ್ತೆ ಅಂತ ಹಾಗೆಲ್ಲ ಯೋಚನೆ ಬರುತ್ತೆ. ಸೊ 2 ಟೈಮ್ಸ್ ಚೇಂಜ್ ಆಗಿದೆ. ಇವಾಗ ಎಲ್ಲರಿಗೂ ಮನೆಯಲ್ಲಿ ಸೆಟ್ ಆಗಿದೆ. ಇದಾಗೋಯ್ತು. ಬ್ಯಾಗಲ್ಲಿ ಇರಲಿ ಎಲ್ಲ ಬಟ್ಟೆ ಇನ್ನೊಂದ ಇನ್ನೊಂದು ಬ್ಯಾಗ್ ಎಲ್ಲ ಐತೆ.
ಅದು ನೋಡ್ತೀನಿ ಈಗ ಅವು ಇವು ಎಲ್ಲಿಡೋದು ಇನ್ನೂ ಒಂದು ಬ್ಯಾಗ್ ಐತೆ ಇರಿ. ಫೈನಲಿ ಒಬ್ರದಾದರೂ ಎಲ್ಲ ಅನ್ಪ್ಯಾಕಿಂಗ್ ಆ್ಯಂಡ್ ಜೋಡಿಸಿ ಇಟ್ಟಿದ್ದಾಯ್ತಲ್ವಾ, ಸೊ ಅದೇ ಸಮಾಧಾನ. ನಮ್ಮನೆ ಗ್ಯಾಸ್ ಇನಾಗ್ರೇಷನ್. ಮಲ್ಲ ಕರದಿನ ನಾವು ಮಾಮಿ ಅಮ್ಮ ಆದಷ್ಟು ಎಲ್ಲ ಕಿಚನ್ನ ಸೆಟ್ ಮಾಡ್ತಾ ಇದ್ದಾರೆ. ಒಬ್ಬರಿಂದ ಒಬ್ಬರು ಹೆಲ್ಪ್ ಮಾಡೋದು, ಅವ್ರ ಕೈಯಿಂದ ಏನು ಮಾಡೋದಕ್ಕಾಗುತ್ತೆ, ಎಲ್ಲಿ ಏನು ಇಡ್ಬೋದು ಅನ್ನೋ ಯೋಚನೆ ಬರುತ್ತೆ, ಅದ್ರ ಪ್ರಕಾರ ಎಲ್ಲ ಇಡ್ತಾ ಇದ್ದಾರೆ. ಅದಾದಮೇಲೆ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ನಾನು ನನ್ನ ಐಡಿಯಾ ಪ್ರಕಾರ ಹೇಗೆ ಇಡ್ಬೋದು, ಏನು ಮಾಡ್ಬೋದು ಅಂತ. ಇವತ್ತಂತೂ ಏನು ಕುಕ್ಕಿಂಗ್ ಬೇಡ, ಅವ್ರಿಗೂ ಸುಸ್ತಾಗಿರುತ್ತೆ, ಏನಂತ ಅಡುಗೆ ಮಾಡೋಣ. ಸೊ ಹೊರಗಡೆಯಿಂದನೇ ಆರ್ಡರ್ ಮಾಡಿದ್ವಿ. ನಂದನ ಪ್ಯಾಲೇಸಿಂದ ಬಿಸಿ ಬಿಸಿ ಖಾರ ಖಾರ ಊಟ. ಅವ್ರಿಗೆ ಏನು ಇಷ್ಟ ಅಂತ ಕೇಳಿದೆ, ಅದ್ರ ಪ್ರಕಾರ ಆರ್ಡರ್ ಮಾಡಿದ್ದಾಯ್ತು. ಹೊಸ ಮನೆಯಲ್ಲಿ ಭರ್ಜರಿ ಊಟ ಇವತ್ತು. ನಮಗೆ ಸೀಮಂತದ್ದು ಒಂದು ಸ್ವಲ್ಪ ಟೇಸ್ಟಿಂಗ್ ಫುಡ್ ಬಂದಿದೆ. ಜೊತೆಗೆ ಇದೇನಿದ್ದು ನಂದನ ಪ್ಯಾಲೇಸಿಂದ ಒಂದು ಫುಲ್ ಮೀಲ್ಸ್ನ ಆರ್ಡರ್ ಮಾಡಿದ್ದೀನಿ. ಇದು 4 ಜನರಿಗೆ ಆಗುತ್ತೆ ಅಲ್ಲ ಮಮ್ಮಿ? ನಮ್ಮ ಲೇಡೀಸ್ಗೆ ಇವತ್ತು ಫುಲ್ ಸುಸ್ತು. ಹೌದಾ? ತಾತನಿಗೆ ಎಲೆ ಕೊಡ್ತೀರಾ? ಬಟ್ಲು ಮಾಮಿಗೆ ಗೋಬಿ ಮಂಚೂರಿ ಅಂತ ಇಷ್ಟ ಅಂತ ನಾನು ಆರ್ಡರ್ ಮಾಡಿದ್ದು. ಅಮ್ಮಂಗೆ ಲಾಲಿಪಾಪ್ ಇಷ್ಟ ಅಂತ ಆರ್ಡರ್ ಮಾಡಿದ್ದು. ನಾನು ನೀವು ಒಂದೇ ಎಲೆನಲ್ಲಿ ತಿನ್ನೋಣ. ಅಲ್ಲ ಮಾಮಂಗೆ ಮಾಮ ತಲೆ ತಿಂತಾರೆ. ತೆಗೆಯಲು ಇಷ್ಟ ರೆಡ್ಡಿಯಲ್ಲೂ ಗೋಬಿ ಮಂಚೂರಿಯಾ? ಕಬಾಬ್ ಸೂಪರ್. ಕೆಲಸ ಇದ್ರ ನಡುವೆ ನಮಗೆ ಖುಷಿ ಕೊಡೋದು ಅಂದರೆ ನಾವು ತಿನ್ನೋ ಆಹಾರ ಅದು ಚೆನ್ನಾಗಿರಬೇಕು, ಎಲ್ಲರಿಗೂ ಇಷ್ಟ ಆಗಬೇಕು. ಇಷ್ಟು ಹಾರ್ಡ್ ವರ್ಕಿಂಗ್ ಮಾಡಿ ಪ್ರತಿಯೊಬ್ಬರು ಮನೇನ ಸೆಟಪ್ ಮಾಡಬೇಕು ಅಂತ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾರಲ್ವ, ತುಂಬ ಖುಷಿ ಆಗುತ್ತೆ ಅಂದ್ಕೊಂಡ್ರೆ. ಐ ಫೀಲ್ ಲಕ್ಕಿ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಹೋಮ್ ಟೂರ್ ವಿಡಿಯೋ ಮಿಸ್ ಮಾಡಿದರೆ ಹೋಗಿ ನೋಡಿ ಆ್ಯಂಡ್ ಯು ವಿಲ್ ಲವ್ ಇಟ್. ಐ ಹೋಪ್ ಸೊ. ಆದಷ್ಟು ಬೇಗ ಸಿಗೋಣ. ಲಾಟ್ಸ್ ಆಫ್ ಲವ್. ಬಾಯ್.